ಶಾಯಿ ಬರೆದೋಲೆ, ಕಲ್ಲಿನ ಕೊಳಲಲ್ಲಿ ಕಲರವ ನುಡಿಸಿ ಕೈಯನ್ನು ಬೀಸಿ ಕರೆದೋಳೆ, ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕೊರೆದೋಳೆ, ಕರೆಯೋಲೆ ಕರೆವಾಲೆ ಕರೆ ಮಾಡಿ ಕರೆದೋಲೆ. ಎಷ್ಟು ಕೆಲಸ ಮಾಡ್ತೀಯ ನೀನು? ಸ್ವಲ್ಪ ಊಟ ಮಾಡುನು. ತೆಗಿ ಊಟ ತೆಗಿ ಏನೋ. 9 ವರ್ಷ ಆಯ್ತು ನಾವು ಮದುವೆ ಆಗಿ. ಈ ಹೊಟ್ಟೆ ನೋವಂತೂ ನನಗೆ ಬಿಡ್ತಾನೇ ಇಲ್ಲ. ಎಷ್ಟು ದೇವ್ರ ಹತ್ರ ಕೇಳ್ಕೊಂಡ್ರು ಮಗುನೂ ಆಗ್ತಿಲ್ಲ. ಆ ದೇವರು ನಮ್ಗೆ ಯಾಕಿಂತ ಕಷ್ಟ ಕೊಡ್ತಾನೋ ಏನೋ. ನಾನು ಎಷ್ಟೋ ದೇವ್ರ ಹತ್ರ ಕೇಳ್ದೆ, ಏನ್ ಮಾಡಿದ್ರು, ಎಷ್ಟು ಅರ್ಕೆ ಹೊತ್ಕೊಂಡ್ರು. ಆ ದೇವ್ರಿಗೆ ನಮ್ಮ ಇನ್ನೂ ಯಾವ ಕರುಣೆ ಬರ್ತೋ ಏನೋ. ಆಗಿದಾಗ್ಲಿ ಇವತ್ತು ಹೋಗಿ ದೇವ್ರ ಹತ್ರ ಅರ್ಕೆ ಕಟ್ಕೊಂತೀನಿ. ಹ್ಞೂ ಹ್ಞೂ. ತಂದೆ, ನಾನು ಬಡವ. ನನ್ನ ಹೆಂಡತಿಗೆ ನೋಡಿದ್ರೆ ಇಂಥ ಕಾಯಿಲೆ ಕೊಟ್ಬಿಟ್ಟೆ. ನನಗೆ 9 ವರ್ಷ ಇಲ್ಲ, ಯಾವುದು ಮಕ್ಕಳಿಲ್ಲ. ಎಷ್ಟು ಕಷ್ಟಪಟ್ಟರು, ಎಷ್ಟು ದೇವ ಸುತ್ತಿದ್ರು ನಿಮ್ಗೆ ಯಾವುದು ಮಗು. ನನಗೆ ಮಗು ಅಂತ ಆಗಿದ್ದೆ ಆದ್ರೆ ನಂದೇ ತೆಂಗಿನ ತೋಟದಲ್ಲಿ ತೆಂಗಿನಕಾಯಿತ್ತು ಸುಳ್ದು ಹಿಂಗೆ 100 ತೆಂಗಿನಕಾಯಿ ಕೊಡ್ತೀನಿ ತಂದೆ, ದಯಮಾಡಿ. ನೀವ್ಯಾಕೆ ಹೀಗೆ ಕೂತಿದ್ದೀರಿ? ನಿಮಗೆ ಹೆಣ್ಣು ಮಕ್ಕಳು ಖುಷಿ ಪಡಿ. ನೋಡಿ ಬನ್ನಿ ಸರ್. ನನ್ನ ಮಗು ಆದ್ರೆ ನಿಮ್ ಹೆಂಡತಿಗೆ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್? ಅದು ಯಾವ್ದು ಡಾಕ್ಟ್ರೆ? ಅಂದ್ರೆ ಕನ್ನಡದಲ್ಲಿ ಅದನ್ನ ಗರ್ಭಕಂಠ ಕ್ಯಾನ್ಸರ್ ಅಂತ. ಗರ್ಭಕಂಠ ಯಾವ್ದೋ ಒಂದ್ ಮದ್ದು ಬರ್ಕೊಟ್ಬಿಡ್ರಿ, ನಮ್ಮೂರಿಗೆ ಕೂಡ್ಸ್ಬಿಡ್ತೀನಿ ಎತ್ಕೊಂಡು ಹೋಗಿ. ಅದೆಲ್ಲ ಆಲ್ರೆಡಿ ಅದು 4th ಸ್ಟೇಜ್ಗೆ ರೀಚ್ ಆಗಿದೆ. ಅವ್ರು ಬರ್ಕೊಟ್ಟೆ ಡಾಕ್ಟ್ರೆ. ಅಲ್ಲ ಏನ್ ಹೇಳ್ತಿದ್ದೀರಿ ಡಾಕ್ಟ್ರೆ? ಹೇಳೋದನ್ನ ಕಂಡೀಷನ್ ಅಲ್ಲಿ ನಿಮ್ಗೆ ಹೆಣ್ಮಗು ಅದನ್ನ ಚೆನ್ನಾಗಿ ಹಾಗೆ ಅವ್ರು ಬದುಕಿರೋ ತನಕ ಅವ್ರಲ್ಲಿ ಹೋಗಿ ಸುಖ ಮಾಡಿ. ಅಮ್ಮ ಅಮ್ಮ ಬನ್ನಿ ಆಟ ಆಡುವ. ಮಗ ಹೊಟ್ಟೆ ನೋಡ್ತಿದ್ದೆ. ಅಮ್ಮ ಯಾಕೆ ನೀನು ಆಟ ಆಡಲಿಕ್ಕೆ ಬರೋದಿಲ್ಲ? ನಿಮಗೆ ದಿನ ಹೊಟ್ಟೆ ನೋವು ಆಗ್ತದೆ. ನಿಮಗೆ ಅರ್ಥ ಆಗುದಿಲ್ಲ ಆಯ್ತಾ? ದೊಡ್ಡವಳಾಗ್ತೀಯಲ್ಲ ಅವಾಗೆಲ್ಲ ಅರ್ಥ ಆಗುತ್ತೆ. ನಾನು ಯಾಕೆ ಯಾವಾಗ ಹೊಟ್ಟೆ ನೋವು ಆಗ್ತೀನಿ ಅಂತ. ಅಮ್ಮ ನಾನು ದೊಡ್ಡವಳಾಗಿ ದೊಡ್ಡ ಡಾಕ್ಟರ್ ಆಗ್ತೇನೆ, ನಿಮ್ಮ ಕಾಯಿಲೆಯನ್ನ ವಾಸಿ ಮಾಡ್ತೇನೆ. ಅಪ್ಪ ಮಂದೆ ಹೇ, ಸಂಡೇ ಪ್ಲಾನ್ ಎಂತ? ಏನೂ ಇಲ್ಲ. ಮೂವಿಗೆ ಹೋಗ್ಲಿಕ್ಕುಂಟು, ಬರ್ತೀಯಾ? ನನ್ನ ಕೆಲಸ ಉಂಟು, ಬರ್ಲಿಕ್ಕಾಗೋದಿಲ್ಲ. ಅಲ್ಲ, ಯಾವ್ದೂ ಮಿಂಗಲ್ ಆಗಲ್ಲ, ಎಲ್ಗೂ ಬರಲ್ಲ. ಏನ್ ನಿನ್ ಪ್ರಾಬ್ಲಮ್ಮು? ಅದು ಚಿಕ್ಕವಳಿರುವಾಗ ನನ್ನ ಅಮ್ಮ ಸರ್ವೈಕಲ್ ಕ್ಯಾನ್ಸರಿಂದ ನರಳಾಡ್ತಿದ್ರು. ಅದು ಏನಂತನೂ ನನಗೆ ಗೊತ್ತಿರಲಿಲ್ಲ. ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು
ಒಂದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಶುರುವಾದಾಗಲೇ ತೋರಿಸಿದರೆ ಒಳ್ಳೆಯದು, ಇಲ್ಲಾಂದರೆ ಕ್ಯಾನ್ಸರ್ ಬೆಳೆಯುತ್ತೆ. ನಮ್ಮ ಭಾರತದಲ್ಲಿ ಪ್ರತಿ 10,000 ಮಹಿಳೆಗೆ 30 ಮಹಿಳೆಯರು ಸರ್ವೈಕಲ್ ಕ್ಯಾನ್ಸರಿಗೆ ತುತ್ತಾಗಿದ್ದಾರೆ. ಅದಕ್ಕೋಸ್ಕರ ನಾನು ರಿಸರ್ಚ್ ಮಾಡಿ ಒಂದು ಬೆಸ್ಟ್ ಮೆಡಿಸಿನ್ ಕಂಡುಹುಡುಕಿದ್ದೇನೆ. ಅದನ್ನು ಗೌರ್ಮೆಂಟ್ಗೆ ಸಬ್ಮಿಷನ್ ಮಾಡಿ ಆ ಮೆಡಿಸಿನನ್ನು ಪ್ರತಿ 12ರಿಂದ 13 ವರ್ಷದ ಹುಡುಗಿಯರಿಗೆ ಕೊಟ್ಟರೆ ಸರ್ವೈಕಲ್ ಕ್ಯಾನ್ಸರ್ ಬರುವುದಿಲ್ಲ. ಒಬ್ಬ ಗಂಡನಿಗೆ ಮತ್ತೊಬ್ಬ ಹೆಂಡತಿ ಸಿಗ್ಬೋದು, ಆದರೆ ಒಂದು ಮಗಳಿಗೆ ಇನ್ನೊಂದು ತಾಯಿ ಸಿಗುವುದಿಲ್ಲ. ಓ, ನಿನ್ನ ಸೈಲೆನ್ಸಿಂದ ಇಷ್ಟೊಂದು ದೊಡ್ಡ ಇಂಟೆನ್ಷನ್ ಇದೆಯಾ? ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು. ನೀವು ಮಾಡ್ತಿರೋ ಕೆಲಸ ಸರಿ ಇದೆ. ಆಲ್ ದ ಬೆಸ್ಟ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕಮ್ ಇನ್. ಸರ್, ನಾನೊಂದು ಸಬ್ಜೆಕ್ಟ್ ಮೇಲೆ ರಿಸರ್ಚ್ ಮಾಡಿದ್ದೇನೆ. ಟಾಪಿಕ್ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡಿ. ಟಾಪಿಕ್ ತುಂಬ ಚೆನ್ನಾಗಿದೆ. ನಾನು ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡಿ ಹೇಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೀನೇ ನಮ್ಮವನ. ನಿನ್ನ ಆರ್ಟಿಕಲ್ ಬಗ್ಗೆ ನಾನು ಓದಿದ್ದೇನೆ. ಇದನ್ನು ಗೌರ್ಮೆಂಟಿಗೆ ಕೊಡೋದ್ರ ಬದಲು ನನಗೆ ಕೊಟ್ಟರೆ ನಿನಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ. ಸರ್, ಆ್ಯಕ್ಚುಲಿ ನನ್ನ ಇಂಟೆನ್ಷನೇ ಬೇರೆ. ನಾನು ಈ ಕೆಲಸನ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೇನೆ ಆ್ಯಂಡ್ ನಾನು ಇದನ್ನು ಗೌರ್ಮೆಂಟ್ ಕೈಗೆ ಸಬ್ಮಿಟ್ ಮಾಡ್ತೇನೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಸರ್, ಎತ್ಬಿಟ್ರೆ ಕೊಲೆ ಅಂದ್ಕೊಂಡ್ಬಿಡ್ತಾರೆ. ನೀನು ಇವಾಗ ಮಾಡೋ ಕೆಲಸ ನೋಡಿದರೆ ಇನ್ನೊಬ್ರು ಮಾಡೋಕ್ಕೂ ಭಯ ಪಡಬೇಕು. ಅಷ್ಟು ಮಾಡೋ ಸಾಕು. ನನ್ನ ಮಗಳು ನಾನು ಈ ಕಣ್ಣಲ್ಲಿ ಈ ಥರ ನೋಡ್ತೀನಿ ಅಂತ ನನ್ನ ಹೆಂಡತಿ ಕಳ್ಕೊಂಡು ಈಗ ನನ್ನ ಮಗಳು ಕಳ್ಕೊಂಡ್ಬಿಟ್ಟೆ. ನೀನು ಚೆನ್ನಾಗಿ ಓದಿ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ಬೇಕಾಯ್ತು ಅಂತದ್ದು ಇವತ್ತು ನೀನೇ ನನ್ನ ಬಿಟ್ಟಲ್ಲ ದೇವರೇ. ನಿಮ್ಮ ಮಗ ಸಾವಿಗೆ ನಾನು ದೊಡ್ಡ ನಾನು ಸರ್. ಅದೇನಂದರೆ ಆ್ಯಕ್ಚುಲಿ ದುಡ್ಡಿನ ಆಸೆಗಾಗಿ ನಾನೇ CEO ಹೇಳಿದ್ದೆ. ದುಡ್ಡಿನ ಆಸೆಗಾಗಿ ಹೀಗೆ ಮಾಡಿದೆ ಸರ್. ನನ್ನ ಕ್ಷಮಿಸಿ ಸಾರ್. ನಿಮ್ಮ ಕಷ್ಟ ನನಗೂ ಅರ್ಥ ಆಗುತ್ತೆ ಸರ್. ನಾವು ನ್ಯಾಯ ಸಿಗೋವರೆಗೂ ಹೋರಾಡೋಣ ಸರ್. ಸಮಾಧಾನ ಮಾಡ್ಕೊಳ್ಳಿ ಸರ್. ನ್ಯಾಯ ನ್ಯಾಯ ಅಂತ ತಿರುಗಾಡಿದ ತಿಮ್ಮನಿಗೆ ಕೊನೆ ಪಕ್ಷದಲ್ಲಿ ಅವ್ರ ಮಗಳೂ ಸಿಗಲಿಲ್ಲ ಮತ್ತು ಅವ್ರ ಮಗಳ ಪರವಾಗಿ ನ್ಯಾಯನೂ ಸಿಗಲಿಲ್ಲ. ಇದರ ಬಗ್ಗೆ ಕೆಲವೊಂದು ಜನ ಕೂತ್ಕೊಂಡು ಹೋರಾಡಿದರು, ಗಲಭೆ ಮಾಡಿದರು, ಪ್ರೊಟೆಸ್ಟ್ ಮಾಡಿದರು. ಆದರೆ ಕೊನೆಗೆ ನ್ಯಾಯ ಕೊಡಿಸೋಕ್ಕೆ ಆಗಲಿಲ್ಲ. ಕೊನೆಗೆ ತಿಮ್ಮನಿಗೂ ಸುಸ್ತಾಗಿ ಎಲ್ಲನೂ ಮಾಡಿ ಕೈಬಿಟ್ಟು ಕೊನೆಗೆ ತನ್ನ ಮಗಳು ಮಾಡ್ತಿರೋ ಕೆಲಸನಾದರೂ ಪೂರ್ಣಗೊಳಿಸೋಣ ಅಂತ ಹೆಲ್ತ್ ಮಿನಿಸ್ಟ್ರಿ ಆಫ್ ಇಂಡಿಯಾ ಹತ್ರ ಹೋದ್ರು. ಬುದ್ಧಿ ನನ್ನ ಮಗಳ ಸಾವೇನೋ ಘೋರವಾಗಿ ಆಗೋಗಿದ್ದು, ಆದರೆ ಅವ್ರ ವಿಷಯ ಇನ್ನೂ ಉಳಿದದೆ. ಇದನ್ನ ಏನಾದ್ರು ಮಾಡಿ ಇಡೀ ದೇಶ ತಲುಪಂಗೆ ನೀವು ಮಾಡಬೇಕು ಬುದ್ಧಿ. ತಗೊಳ್ಳಿ ಬುದ್ಧಿ, ಬಾರಮ್ಮ. ನಿಮ್ಮ ಮಗಳಿಗೆ ಅನ್ಯಾಯ ಆಗಿದೆ, ಅದನ್ನು ನಾವು ಸರಿಪಡಿಸ್ತೇವೆ. ಈ ಮೆಡಿಸಿನ್ ಆಲ್ ಓವರ್ ಇಂಡಿಯಾ ತಲುಪುವಾಗ ಮಾಡ್ತೇವೆ.